ಶಂಕರಾಪುರ ಗ್ರಾಮ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪುನರ್ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶತಕುಂಭಾಭಿಷೇಕದ ಪ್ರಯುಕ್ತ ಗ್ರಾಮಸ್ಥರಿಂದ ಅಕ್ಕಪಕ್ಕದ ಗ್ರಾಮ ದೇವತೆಗಳಾದ ಶ್ರೀ ಕೊಂಗನಾಟಮ್ಮ, ಚಿಕ್ಕಮ್ಮ, ಮುತ್ತಿನಮ್ಮ, ಕರುಮಾರಿಯಮ್ಮ, ಮುತ್ತುಮಾರಿಯಮ್ಮ ದೇವರಿಗೆ ಬಾಗಿನ ಸಮರ್ಪಿಸಲಾಯಿತು. ನಂತರ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಹೋಮ ಹವನಗಳು ಜರುಗಿದವು. ಸಕಲ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುಃ ಆರೋಗ್ಯ ಮಹದೇಶ್ವರ್ಯ ಅಭಿವೃದ್ಧ್ಯರ್ಥಂ ಸತ್ಸಂತಾನ ಜನಿತ ತಾಪತ್ರಯ ಸಕಲ दुर्घोष श्री ताईं चामुंडेश्वरी श्री गंगा परमेश्वरी देवता पूजा तदनंतर श्री महागणपति देवता पूजा ततः पुण्याः नंदियादि आदित्यादि. ಶ್ರೀ ರೇಣುಕಾ ಗುರೂಜಿಯವರು ಮಾತನಾಡಿ, ಚಿಕ್ಕಮಗಳೂರು ತಾಲೂಕಿನ ಶಂಕರಾಪುರ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ಅಮ್ಮನವರಿಗೆ ದೃಷ್ಟಿ ನೀಡುವ ಕಾರ್ಯಕ್ರಮ, ಶಕ್ತಿ ಸ್ಥಾಪನೆ ಮತ್ತು ವಿಶೇಷ ಶಕ್ತಿ ಸಂಚಯನ ಮಾಡುವ ಮುಖಾಂತರ ಶಕ್ತಿಯನ್ನು ನೀಡುವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ ಎಂದು ಹೇಳಿದ್ದಾರೆ. ಇಲ್ಲಿ ವಿಶೇಷವಾದಂಥ ಒಂದು ಚಿಕ್ಕಮಗಳೂರು ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಶಂಕರಾಪುರ ಅಂತ ಹೇಳಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಆದಿಶಕ್ತಿಯಾಗಿ ನೆಲೆಗೊಂಡಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಶಕ್ತಿ ಪುನರ್ ಪ್ರತಿಷ್ಠಾಪನಾ ಶಕ್ತಿ ಸಂಚಯಕ್ಕೆ ನಮ್ಮನ್ನು ಈ ಒಂದು ಶಂಕರಾಪುರದ ಗ್ರಾಮಸ್ಥರು ನಮಗೆ ಬಂದು ಭಿನ್ನಹವನ್ನು ಮಾಡ್ತಾರೆ. ಆ ಒಂದು ಭಿನ್ನಹಕ್ಕೆ ಒಪ್ಪಿ ಈ ಒಂದು ಚಾಮುಂಡೇಶ್ವರಿಯ ಶಕ್ತಿ ಪುನರ್ ಪ್ರತಿಷ್ಠಾಪನಾ ಶಕ್ತಿ ಸಂಚಯಕ್ಕೆ ನಾವು ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದಿದ್ದು. ಈ ಕ್ಷೇತ್ರದಲ್ಲಿ ವಿಶೇಷವಾದಂಥ ಶಕ್ತಿ ಸಂಚಲನವನ್ನು ಉಂಟಾದಂಥದ್ದನ್ನು ನಾನು ಇವತ್ತು ಬೆಳಿಗ್ಗೆ ಕಂಡೆ. ಹೇಗೆ ಅನ್ನುವಂಥದ್ದಾದರೆ, ಪ್ರಥಮವಾಗಿ ಬೋಳಾರಾಮೇಶ್ವರ ಸನ್ನಿಧಾನದಲ್ಲಿ ಗಂಗಾ ಪೂಜೆಯನ್ನು ಮಾಡ್ತೇವೆ. ಗಂಗಾ ಪೂಜೆಯನ್ನು ಮಾಡಿ ಶತಕುಂಭ, ನಾನು ಶತಕುಂಭ ನೋಡೋದಕ್ಕೆ ಅಷ್ಟೇ, ಆದರೆ ಸಹಸ್ರ ಕುಂಭವಾಗಿತ್ತದು. ಸಹಸ್ರ ಕುಂಭಾಭಿಷೇಕವನ್ನು ಮಾಡ್ಕೊಂತ ಈ ಕ್ಷೇತ್ರಕ್ಕೆ ಬಂದು ಗಂಗಾ ಪೂಜೆ, ಗಂಗಾ ಸಮೇತವಾಗಿ ಆ ತಾಯಿಯವರಿಗೆ ಇಡೀ ದೇವಾಲಯಕ್ಕೆ ಗಂಗಾ ಸ್ನಾನವನ್ನು ಮಾಡಿಸಿ ನಂತರ ಈಗ ನೋಡಿ ಇಲ್ಲಿ ಶತಚಂಡಿಕೆಯರನ್ನು ಚಂಡಿಕಾ ಯಾಗವನ್ನು ಕೈಗೊಂಡಿರೋದ್ರಿಂದ, ಚಂಡಿಕಾ ಹೋಮವನ್ನು ಕೈಗೊಂಡಿರೋದ್ರಿಂದ ಇಲ್ಲಿ ಶತಚಂಡಿಕೆಯರನ್ನು ಸ್ಥಾಪನೆ ಮಾಡಿರೋದುಂಟು. ಇಲ್ಲಿ ಶತಚಂಡಿಕೆಯರು ಮತ್ತು ಉಮಾಮಹೇಶ್ವರ ಸಮೇತವಾಗಿ ನವದುರ್ಗಿಯ ಸಮೇತವಾಗಿ ಸ್ಥಾಪನೆಯನ್ನು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಸ್ಥಾಪನೆ ಮಾಡಿ ಈ ನವದುರ್ಗಾ ಸಮೇತವಾಗಿ, ನವದುರ್ಗಾ ಸಪ್ತಶತಿ ಸಮೇತವಾಗಿ ಮಹಾಚಂಡಿಕಾ ಹೋಮವನ್ನು ಮಾಡ್ತಕ್ಕಂಥ ಶಕ್ತಿ ಪ್ರಧಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯ. ಇಲ್ಲಿ ನಾವೀಗ ಎಲ್ಲ ವರ್ಷದಲ್ಲಿ ಜಾತ್ರೆ ಮಾಡ್ತಿದ್ವಿ. ಈ ಸಾರಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ಶತಕುಂಭಾಭಿಷೇಕ ಮತ್ತು ಹೋಮಗಳೆಲ್ಲ ನಡೆಸ್ತಿದ್ದೀವಿ. ಇದಕ್ಕೆ ರೇಣುಕಾಚಾರ್ಯ ಸ್ವಾಮೀಜಿ ತಿಪ್ಟೂರು ಅವ್ರನ್ನೂ ಇಲ್ಲಿಗೆ ಕರೆಸಿದ್ದೀವಿ. ಅವರ ಅಮೃತಾಸ್ತದಿಂದ ಈ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ. ಇವತ್ತು ರಾತ್ರಿ 1-2 ಗಂಟೆವರೆಗೂ ಎಲ್ಲ ಹೋಮ ಎಲ್ಲ ಇದೆ. ಮತ್ತು ನಾಳೆ ಬೆಳಗ್ಗೆ 5 ಗಂಟೆಗೆ ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪ ಎಲ್ಲ ಮಾಡ್ತಾರೆ. ನಮ್ಮ ಈ ದೇವಸ್ಥಾನದಲ್ಲಿ ಏನೇನು ಪೂಜೆ ನಡೆಯುತ್ತೋ ಅದೆಲ್ಲ ಮಾಡೋದು, ಅದರ ವಿವರ ಎಲ್ಲ ರೇಣುಕಾಚಾರ್ಯ ಅವರು ಹೇಳ್ಕೊಡ್ತಾರೆ. ಸುಮಾರು 100 ವರ್ಷ ಕಾಲ ಅಮ್ಮ ಸ್ಥಾಪನೆ ಆಗಿತ್ತು. ನಾವು ನಮಗೆ ದಾರಿ ತೋರಿಸ್ದಂಗೆ ನಾವು ವರ್ಷ ಇದೇ ಥರ ಮಾಡ್ತಾ, ಈ ಥರ ಮಾಡೋಕ್ಕಾಗಲಿಲ್ಲ. ಇವತ್ತು ರೇಣುಕಾಚಾರ್ಯ ಗುರುಗಳು ಬಂದುಬಿಟ್ಟು ಅಮ್ಮನಿಗೆ ಸ್ವಲ್ಪ ಅಭಿಷೇಕ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಗ್ರಾಮಸ್ಥರಲ್ಲಿ ಇವತ್ತು
ಜನವರಿ ಫೆಬ್ರವರಿ ಮಾರ್ಚ್ 2 ತಿಂಗಳಲ್ಲಿ ನಮಗೆ ಭಾರಿ ತೊಂದರೆ ಉಂಟಾಗಿತ್ತು. ತೊಂದರೆ ಅಂದರೆ ಇಡೀ ಗ್ರಾಮದಲ್ಲೇ ದಿನಕ್ಕೆ 2 ಜನ 3 ಜನ ಮೃತಪಟ್ಟಿದ್ದಾರೆ. ಅವರಿಗೆ ಭಾರಿ ತೊಂದರೆ ಆಗಿರೋದ್ರಿಂದ ದೇವ್ರ ತನ್ನಿಂದ ಬಂದಿದ್ದ ಅಂತ ಹೇಳಿದ ಮೇಲೆ ನಾವು ರೇಣುಕಾಚಾರ್ಯ ಗುರುಗಳ ಹತ್ರ ಹೋದ್ಮೇಲೆ ಇವತ್ತು ನಮಗೆಲ್ಲ ಭಾರಿ ಒಂದು ಅಂದರೆ ಇವತ್ತು ಸಂತೋಷದ ಅಂದರೆ ಆ ತಾಯಿಗೆ ನಾವು ಇಡೀ ಗ್ರಾಮಸ್ಥರೇ ಪ್ರತಿಯೊಬ್ಬರು ಸೇರಿ ಆ ತಾಯಿಗೆ ಪೂಜೆ ಮಾಡ್ಸೋಕ್ಕೆ ನಾವೆಲ್ಲ ಒಪ್ಕೊಂಡು ಇವತ್ತೆಲ್ಲ ಮಾಡಿದ್ದಕ್ಕೆ ಇವತ್ತು ಗುರೂಜಿ ಬಂದು ನಮಗೆ ಭಾರಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ.